ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀವಿ. ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅದೇನು ಸ್ಕೂಲ್ ಇವತ್ತು ರಜಾ, ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ 2 ದಿನ ರಜೆ ಇರುತ್ತೆ. ಬಟ್ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಹಾಗಾಗಿ ಸ್ಕೂಲ್ ಓಪನ್ ಇದೆ. ಸೊ ಮೀಟಿಂಗ್ ಹೋಗಬೇಕು. ಈಗ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ. ಸೊ ಆಲ್ರೆಡಿ ಅದನ್ನು ರೆಡಿ ಮಾಡಿದ್ದೀನಿ. ಸೊ ನಾನು ರೆಡಿ ಆಗಿಬಿಟ್ಟು ಈಗ ತಿಂಡಿ ತಿಂದ್ಕೊಂಡು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬಂದು ಮತ್ತೆ ನಾನು ಸಿಗ್ತೀನಿ. ಇವತ್ತು ಒಂದು ಒಳ್ಳೆ ಪ್ಲೇಸ್ಗೂ ವಿಸಿಟ್ ಮಾಡ್ತಾ ಇದ್ದೀವಿ, ನಾನು, ಅಮ್ಮ, ನನ್ನ ತಂಗಿ ಎಲ್ಲರೂ. ಯಾವುದಪ್ಪ ಅಂತ ಹೇಳಿದ್ರೆ ರಂಗೋಲಿ ಗಾರ್ಡನ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಸ್ಪೆಷಲಿ ಮಕ್ಕಳಿಗಂತೂ ಆ ಜಾಗ ನೀವು ಖಂಡಿತ ತೋರಿಸ್ಲೇಬೇಕು. ಸೊ ಖಂಡಿತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂಥರ ಹಳ್ಳಿ ವಾತಾವರಣನೇ ಸೃಷ್ಟಿಯಾಗುತ್ತೆ ಆ ಜಾಗಕ್ಕೆ ಹೋದರೆ. ಸೊ ಯಾವುದಪ್ಪ ಪ್ಲೇಸು ನೀವು ನೋಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೊಕೇಶನ್ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ, ಖಂಡಿತ ನಾನು ಶೇರ್ ಮಾಡ್ತೀನಿ. ಬನ್ನಿ ಫಸ್ಟ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬಂದು ಆಮೇಲೆ ರಂಗೋಲಿ ಗಾರ್ಡನ್ಗೆ ವಿಸಿಟ್ ಮಾಡೋಣ. ಸ್ಟೇ ಟ್ಯೂನ್. ತುಂಬ ಚೆನ್ನಾಗೈತೆ ನಡೀರಿ, ಜಾಸ್ತಿ ಐತೆ ನೋಡೋದು. ಅವಳು ತಲೆ ಬಚ್ಚೋದು ಜಲ್ದಿ ಇಡಬೇಕು ನೋಡ. ನೋಡಿ ಮಂಡಿ ನೋಕ ಹಳ್ಳಿ ಮನೆ ನಾವು ನೋಡಿ ಅವತ್ತಿದ್ದು ಇರಲಿಲ್ಲಲ್ಲ ಸುಷ್ಮಾ, ಆಲೂಗಡ್ಡಿದ್ದು ಇಷ್ಟ ಆಯ್ತು. ಅದು ನಮ್ಮ ಹತ್ರದಲ್ಲಿ ಇರೋದು. ಹಿಂಗೆ ಮೂವ್ ಮಾಡಿ ನಡೀತೀನಿ. ಬ್ರಾಹ್ಮಣ ವಾಸದ ಭಾಗ. ಸ್ಕಿಪ್ಪಿಂಗ್ ಹೆಂಗೆ ಮಾಡೋದು? ಜಡೆ ನೋಡಿದ್ದು ಏನಪ್ಪ ಸೇಮ್ ಹಂಗೆ ಇದೆ ನೋಡಕ್ಕ. ನೋಡಿ ಯಪ್ಪ ನೋಡಿ ನಮ್ಮನೆ ನೋಡ್ತಾ ಇರೋದು ಈ ಕಡೆ ನಾನು ನೋಡ ಹುಡುಗರು ನೀವು ಹಂಗಾಗಿದ್ರ ಏನಂತಾರ ಅದಕ್ಕೆ? ಲಗೋರಿ. ಎಲ್ಲ ತೋರ್ಸೋದು ನಿಮ್ಮ ಹುಡುಗರ್ಕ ಮಮ್ಮೋ ನಾನು ಕರ್ಕೊಂಡು ಮಮ್ಮೋ ಅನ್ನೋದು. ಸೊ ನೋಡಿ, ನಾವಂತೂ ಇದನ್ನು ನೋಡಿ ನಾನು ನಮ್ಮಮ್ಮ ಕಳೆದೋಗ್ಬಿಟ್ವಿ. ಸೊ ನಿಜವಾಗ್ಲೂ ತಾಯಿ ಮತ್ತು ಮಗು ಥರನೇ ಇದೆ. ಸೊ ಎಷ್ಟು ಸಖತ್ತಾಗಿದೆ. ಸೊ ಯಾವ ಥರ ಕಲ್ಪನೆ ಮಾಡಿಕೊಂಡು ಈ ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ಸೊ ಮಗುನ ತೊಟ್ಲಿಗೆ ಹಾಕ್ತಾರಂಥ ಸೀನು. ಸೊ ಸಖತ್ತಾಗಿದೆ. ಸೊ ಎಷ್ಟೋ ನಾವು ಬೇರೆ ಕಡೆ ಹೋಗಿ ದುಡ್ಡು ವೆಚ್ಚ ಮಾಡ್ತೀವಿ, ಇಂಥ ಜಾಗಕ್ಕೆ ಹೋದಾಗ ನಮಗೂ ದುಡ್ಡು ಕೊಟ್ಟಿದ್ದಕ್ಕೂ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಸೊ ಹಳ್ಳಿ ವಾತಾವರಣ ನೋಡದೇ ಇರೋರು ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫುಡ್ಡು ಕೂಡ ಅಲ್ಲೇ ಒಳಗಡೆ ನಿಮಗೆ ಹೋಟೆಲ್ ಕೂಡ ಅವೈಲೇಬಲ್ ಇದೆ. ಸೊ ಫುಡ್ಡು ನೀವು ಅಲ್ಲೇ ಆರ್ಡ್ರ್ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ತುಂಬ ಚೆನ್ನಾಗಿದೆ. ಈ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ನಾನು ಕೂಡ ಶೇರ್ ಮಾಡ್ತೀನಿ ಲೊಕೇಶನ್ನ. ಎಸ್ಪೆಷಲಿ ಈ ಜಾಗ ನಮ್ಮ ಅಮ್ಮನಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ
ನಕ್ಕು ನಕ್ಕು ಸಾಕಾಯ್ತೀವಿ ಎಲ್ಲ ನೋಡಿ. ನಿಜವಾಗ್ಲೂ ಮನುಷ್ಯರ ಥರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಸೀನ್ ನೋಡಿ ಸ್ನಾನ ಮಾಡ್ತಾ ಇರೋಂಥದ್ದು ಎಷ್ಟು ಸಖತ್ತಾಗಿ ಇದೆ ಅಂತ ಹೇಳ್ಬಿಟ್ಟು. ಸೊ ಸ್ನಾನ ಮಾಡ್ತಾ ಇರೋದು, ಒಂದು ಮಗು ಅಲ್ಲಿ ನೋಡ್ತಾ ಇರೋದು, ಒಬ್ಬರು ತಲೆ ಬಾಚ್ಕೊತಾ ಇರೋದು, ಈ ರೀತಿಯಾಗಿ ಸೀನ್ರಿ ತುಂಬ ಚೆನ್ನಾಗಿದೆ. ಅಂದರೆ ಮಂಗಳೂರು ಸ್ಟೈಲ್ ಆಗಿರ್ಬೋದು, ಅಥವಾ ಎಣ್ಣೆ ಯಾವ ರೀತಿ ಮಾಡ್ತಾರೆ, ಮತ್ತು ಕಲ್ಲು ಕೆತ್ತೋರು ಯಾವ ರೀತಿ ಇರ್ತಾರೆ, ಬಾಣಸಿಗರು, ಒಂದೊಂದು ಕಲ್ಚರ್ನ ಎತ್ತಿ ನೀಟಾಗಿ ತೋರಿಸಿದ್ದಾರೆ. ಸೊ ಸಖತ್ತಾಗಿದೆ. ಹಂಗೋಕಿ ಬಂದರೆ ನೋಡೋಣ, ಹೇಳೋದೇ ಒಂದು ಕೆಲಸ. ನೋಡು ಮಗು ಹೆಂಗೆ ಮಲ್ಗೈತ್ರ ತಿಂತೀನಿ ರಿಯಲ್ ಆಗಿ. ಸೂಪರ್. ಗೋಕಿ ಬಂದ್ರೆ ಚೆನ್ನಾಗಿರೋದಲ್ಲ. ರೆಡಿ ಗೋಕಿ ಚೆನ್ನಾಗೋಯ್ತಲ್ಲ. ಆ ಕಡೆ ಮೋರಿ ಐತೆ. ಇದೆಲ್ಲ ನೋಡಮ್ಮ. ಫೋಟೋ ಅಂತ ಇಡಿ, ನಮ್ಮ ಅಪ್ಪನ ಇಡಿ. ಅಮ್ಮ ಬೈತಾರೆ ಒಳಗಡೆ ಹೋದ್ರೆ. ರಪ್ಪನ ಹಿಡ್ಬಿಡು ಹೋಗು. ನಾನು ಇವಾಗ ವಿಡಿಯೋ ಮಾಡ್ತೀನಿ, ಹಿಡಿರೋದು ಸ್ವಲ್ಪ. ರಪ್ಪನ ಹಿಡ್ಬಿಡು, ಬೇಗ ಹಿಡ್ಬಿಡಿ, ಬೈತಾರ. ಬೇಗ ಬಂದ್ಬಿಟ್ಟು ಬೈತಾರೆ. ತೆಂಗಿನಕಾಯಿ ನೋಡು. ಬದನೆಕಾಯಿಗಳು ನಿಂಬೆ ಹಣ್ಣುಗಳಲ್ಲೋಡ. ಕ್ಯಾರೆಟ್ ನೋಡ ಹಂಗೆ ಮಾಡಿರೋದು. ಇಲ್ಲಿ ಕ್ಯಾರೆಟ್ ಅಲ್ಲಿ ಸೊ ನಿಮಗೆ ಇಷ್ಟ ಆದರೆ ನೀವು ಡಿಸೈನಾಗಿ ಮಡಿಕೆ ಕೂಡ ಮಾಡ್ಬೋದು. ಇದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನನ್ನ ತಂಗಿ ಸೊ ಅವಳು ಮಡಿಕೆ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಡಿಸೈನ್ ಶೇಪ್ಸ್ ಎಲ್ಲ ಅವರೇ ಕೊಡ್ತಾರೆ, ಯಾವ ರೀತಿ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ. ಅಲ್ಲೊಂದು 10 ವೆರೈಟಿ ಇಟ್ಟಿರ್ತಾರೆ. ಸೊ ಮುಂಚೆನೇ ಕೇಳ್ತಾರೆ ಯಾವ ರೀತಿ ನಿಮಗೆ ಬೇಕು ಅಂತ ಹೇಳ್ಬಿಟ್ಟು. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದೇ ರೀತಿ ನಿಮ್ಮ ಕೈಯಲ್ಲೇ ನೀವು ಮಡಿಕೆ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಸೊ ಫೈನಲಿ ನಮ್ಮ ವಾಸ್ ಈ ರೀತಿ ರೆಡಿ ಆಗಿದೆ. ಸೊ ಅದು ಮುಟ್ಟಿದ್ರೆ ಫುಲ್ಲು ಮೆತ್ತಗಿರುತ್ತಲ್ಲ, ಹಾಗಾಗಿ ಬಿಸಿಲಲ್ಲಿ ಒಂದು 10 ನಿಮಿಷ ಇಟ್ಬಿಟ್ಟು ಎತ್ಕೊಂಡು ಹೋಗಿ ಅಂತ ಹೇಳಿದ್ರೆ, ಹಾಗಾಗಿ ಬಿಸಿಲಲ್ಲಿ ಇಟ್ಟಿದ್ದೀವಿ. ಅದಾದಮೇಲೆ ನೋಡಿ ಇವರಿಬ್ಬರು ಅಲ್ಲಿ ಪಾರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಉಯ್ಯಾಲೆ ಆಡ್ತಾ ಇದ್ದಾರೆ. ಸೊ ಅದಕ್ಕೆ ಫಾಸ್ಟಾಗಿ ಪುಷ್ ಮಾಡಬೇಕು, ಆವಾಗಲೇ ಅವಳಿಗೆ ಇಷ್ಟ. ಸ್ಲೋವಾಗಿ ಪುಷ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಈ ರೀತಿ ಫಾಸ್ಟಾಗಿ ಜೋಕಾಲೆ ಆಡಬೇಕು. ಹಾಗಾಗಿ ಅವ್ರ ಚಿಕ್ಕಪ್ಪ ಈ ರೀತಿ ನೂಗ್ತಾ ಇದ್ದಾರೆ. ಜಾಗ ನಮ್ಗೆ ಸರಿಯಿಲ್ಲ. ಎಲ್ಲೋಯ್ತು राजस्थानी। और देखिए ये मैजिक बर्फी है, इसको इधर रब करेंगे और ऐसे रब करेंगे। इधर देखिए खाली है, ऐसे टच करेंगे। चलो मोर राइट, चेन्नई, 3 बॉल हैदराबाद। चलो मोर राइट, गोवा चली जाओ। देखिए सर मैडम, ये गोवा गई, इधर नहीं है, ये वाला खाली है, वो गोवा चली गई। चलो चेन्नई चले जाओ, मोर राइट, चेन्नई गया। इधर नहीं है, ये भी खाली है, वो चेन्नई गया। हैदराबाद चलो, मोर राइट, हैदराबाद। देखिए 1 बॉल गोवा से आ गई, 2 बॉल है चेन्नई से आ गई। ले जाओ, ये गया 2 कोइन,
मैडम के कान में। देखिए खाली है, अब मैडम जी का नाक से आएगा। थैंक यू मैडम। ये लीजिए, इतना कलर है, 3 कलर है। ऐसा करो 1 2 3। देखो ये फूल है मैडम के नाक में जाएगा, ठीक है मैडम, इसमें छोड़ दीजिए। चलो मोर राइट ले जाओ, ऐसा कर दीजिए। आप मैडम का नाक एक कट करेंगे, ठीक है। ये लीजिए, चाकू निकाल लेते हैं। बोलिए मैम, कट करना है कि मैजिक से लेना है? मैजिक से। ऐसा करिए, एक इसमें करिए मैम, चुप करो, जोर से, फास्ट, मोर राइट। थैंक यू मैडम। अपना राइट हैंड पे रखिए, राइट हैंड, और इसका लास्ट 2 नंबर चेक कर लीजिए सर। ठीक है सर, इधर देखिए, बोलिए खाली है। देखिए सर मैडम, ये खाली है, इसको ऐसे करके बंद करें लीजिए सर। ये देखिए 100 का नोट 500 हो जाएगा, ठीक है सर जी। ऐसे बोलेंगे 1 2 3, मोर राइट ले जाओ सर, ऐसा बोलो, मोर राइट गया। सर जी ओपन करो, देखो 500 हो गया। सबको दिखाइए सर ओपन करके। पेपर है, बोलिए 500 सर, किधर है? पेपर आ गया। लीजिए सर, ये लीजिए सर, पेपर चाहिए कि 100 वापस करेंगे? 500 ಲಾಸ್ಟಲ್ಲಿ ಜಾದು ಸೆಕ್ಷನ್ಗೆ ಹೋದ್ವಿ. ಸೊ ಇವರೇನು ದುಡ್ಡು ತೊಗೊಂಡಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ನೀವು ದುಡ್ಡು ಕೊಡ್ಬೋದು ಅವರಿಗೆ, ಫ್ರೀ ಕಾಸ್ಟಲ್ಲಿ ನಮಗೆ ಜಾದು ಮಾಡಿ ತೋರಿಸಿದ್ರು. ಸೊ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್, ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ವಿಸಿಟ್